ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅಲ್ಲ, ರಾಜ್ಯಾದ್ಯಂತ ಏನು ನಾವು ಆ ರೀತಿ ಪ್ಲಾನ್ ಮಾಡಿಲ್ಲ. ನಮ್ಮ ಜಿಲ್ಲೆನಲ್ಲಿ ವಾಲಂಟಿಯರ್ ಆಗಿ ಅವರು ಕೊಡೋದಕ್ಕೆ ಮುಂದೆ ಬಂದಿದ್ದಾರೆ ಅಂತ ಹೇಳಿದ್ರೆ ಅದ್ರ ಉಪಯೋಗಿಸ್ಕೊಳ್ತೀವಿ. ಬರೀ ಪೊಲೀಸ್ನವರೇ ಅಲ್ಲ, ಬೇರೆ ಯಾರೇ ಆದರೂ ನೀವು ಕೂಡ ಮಾಧ್ಯಮದವರು ನೀವು ರಕ್ತ ಕೊಡ್ತೀವಿ ಅಂದರೆ ತಗೊಂತೀವಿ. ನಿಮ್ಮದು ಒಂದು ಸ್ವಲ್ಪ ಟೇಸ್ಟಿಯಾಗಿರುತ್ತೆ. ಅಲ್ಲ, ಈಗ 182 ಕೇಸ್ನಲ್ಲಿ ಎಲ್ಲರನ್ನು ಡಿಸ್ಚಾರ್ಜ್ ಮಾಡಿಬಿಟ್ಟಿದ್ದಾರೆ. ಒಂದು ನಿಮಿಷ. 9 ಕೇಸು ಆ್ಯಕ್ಟಿವ್ ಆಗಿದ್ದದ್ದು ಕೇಸು ಜಿಲ್ಲಾ ಆಸ್ಪತ್ರೆಯಲ್ಲಿ. ಆ 9ರಲ್ಲಿ 3 ಜನ ಇನ್ನೂ ಇದ್ದಾರೆ. ಒಂದು ಮಗು ಕೂಡ ಇನ್ನೂ ಕೂಡ ಇಂಟೆನ್ಸಿವ್ ಕೇರ್ನಲ್ಲಿದೆ, ಔಟ್ ಆಫ್ ಡೇಂಜರ್ ಇದೆ. ಅದು ಹೋದ್ರ ಡಾಕ್ಟ್ರು ಔಟ್ ಆಫ್, ನಾನು ಹೇಳೋದು ಸರಿ ಇದೆಯಾ? ಔಟ್ ಆಫ್ ಡೇಂಜರ್ನಲ್ಲಿ ಇದ್ದಾರೆ. ಆದ್ದರಿಂದ ಆ್ಯಕ್ಟಿವ್ ಆಗಿ ಇರ್ತಕ್ಕಂಥ ಕೇಸು 3 ಕೇಸು. ಆ 3ರಲ್ಲಿ ಎಲ್ಲರೂ ಕೂಡ ಸೇಫ್ ಆಗಿದ್ದಾರೆ. ಅದರಿಂದ ಇದನ್ನು ಯಾರು ಕೂಡ ಭಯಪಡ್ತಕ್ಕಂಥದ್ದು ಏನು ಅಗತ್ಯ ಇಲ್ಲ. ಜ್ವರ ಬಂದರೆ ಮತ್ತೊಂದು ಸಾರಿ ರಿಪೀಟ್ ಮಾಡ್ತೀನಿ, ಯಾರಿಗಾದರೂ ಜ್ವರ ಬಂದರೆ ತಕ್ಷಣ ನೀವು ಟೆಸ್ಟ್ ಮಾಡಿಸ್ಕೊಳ್ಳಿ. ನಿಯರೆಸ್ಟ್ PHC ಇರ್ಬೋದು, ನಿಯರೆಸ್ಟ್ ಆಸ್ಪತ್ರೆ ಇರ್ಬೋದು, ಪ್ರೈವೇಟ್ ಆಸ್ಪತ್ರೆನಾಗಲಿ ಗೌರ್ಮೆಂಟ್ ಆಸ್ಪತ್ರೆ ಆಗಲಿ ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತೇಳಿ ನಾವು ಖಾಸಗಿ ಆಸ್ಪತ್ರೆಗಳಿಗೂ ಕೂಡ ಟೆಸ್ಟ್ ಮಾಡಿಸ್ಕೊಂಡ್ರೆ ಅವ್ರಿಗೆ ನಾವು ದುಡ್ಡು ಕೊಡ್ತೀವಿ. 300 ರೂಪಾಯಿ ಮಾಡಂಗಿಲ್ಲ ಸರ್, ಅದು ಒಂದು ಆದೇಶ. 900 ರೂಪಾಯಿ ಮಾಡ್ತಾ ಇದ್ದಾರೆ. 300 ರೂಪಾಯಿಗಿನ್ನ ಈ ಡೆಂಗು ಇದರಲ್ಲಿ 300 ರೂಪಾಯಿಗಿನ್ನ ಹೆಚ್ಚು ಖಾಸಗಿ ಆಸ್ಪತ್ರೆಗಳು ಚಾರ್ಜ್ ಮಾಡಂಗಿಲ್ಲ. ಮಾಡಿದ್ರೆ ಅವ್ರ ಕ್ರಮ ತಗೋತೀವಿ. 300 ರೂಪೀಸ್ ಪರ್ ಟೆಸ್ಟ್, ಅದ್ರ ಮೇಲೆ ಜಾಸ್ತಿ ಮಾಡಂಗಿಲ್ಲ. ಮಾಡಿದ್ರೆ ಕ್ರಮ ತಗೊಳ್ತೀವಿ. ಅಲ್ಲ, ಆ ಥರದ್ದು ರಿಪೋರ್ಟಿಂಗ್ ಆಗಿಲ್ಲ. ಬರ್ತಾರೆ. ಫೀವರ್ ಅದಕ್ಕಾಗಿ ಪ್ರತ್ಯೇಕವಾಗಿ ಒಂದು ವಾರ್ಡ್ ಮಾಡಿದ್ದಾರೆ ಮತ್ತು ಪ್ರಯಾರಿಟಿ ಮೇಲೆ ಈ ಡೆಂಗ್ಯೂ ಇದನ್ನ ಫೀವರ್ ಟೆಸ್ಟ್ ಮಾಡೋದಕ್ಕೆ ಬೇರೆ ಫೆಸಿಲಿಟೀಸ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಅಲ್ಲ, ಅದಕ್ಕೆ ಅವರು ಅದಕ್ಕೋಸ್ಕರನೇ ಬೇರೆ ಒಂದು ಚಾನಲ್ ಬೇರೆ ಮಾಡಿದ್ದಾರೆ. ಔಷಧನೂ ಕೂಡ ಅವ್ರ ಹತ್ರ ಸ್ಟಾಕ್ ಇಟ್ಕೊಂಡಿದ್ದಾರೆ. ಹೌದು, 182 ರಿಪೋರ್ಟ್ ಆಗಿದೆ ಇಡೀ ಜಿಲ್ಲೆನಲ್ಲಿ. ಆ 182 ತಾಲೂಕದ್ದು ಡೇಟಾ ಕೊಟ್ಟಿದ್ದೀವಿ. ಆ 182 ಇಡೀ ಜಿಲ್ಲೆದು, ಎಲ್ಲ ತಾಲೂಕು 10 ತಾಲೂಕನ್ನು ಸೇರಿ. ಅದರಲ್ಲಿ ಎಲ್ಲರೂ ಕೂಡ ಎಲ್ಲೆಲ್ಲಿ ಟ್ರೀಟ್ಮೆಂಟ್ ತೊಗೊಂಡಿದ್ದು, ತಾಲೂಕದಲ್ಲಿ ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ, ಡಿಸ್ಟ್ರಿಕ್ಟಲ್ಲಿ ಬಂದು ಕೆಲವ್ರು ತೊಗೊಂಡಿದ್ದಾರೆ, ಕೆಲವರು ಪ್ರೈವೇಟಲ್ಲಿ ತೊಗೊಂಡಿದ್ದಾರೆ. ಅವರೆಲ್ಲ ಮನೆಗೆ ಹೋಗಿದ್ದಾರೆ ವಾಪಸ್. ಅಂದರೆ ಅವರು ಔಟ್ ಆಫ್ ಡೇಂಜರ್. ಇನ್ನು 3 ಕೇಸ್ನಲ್ಲಿ 9 ಕೇಸ್ನಲ್ಲಿ ಡಿಸ್ಟ್ರಿಕ್ಟ್ ಆಸ್ಪತ್ರೆಯಲ್ಲಿ ಪಾಸಿಟಿವ್ ಆಗಿ ರಿಪೋರ್ಟ್ ಆಗಿದ್ದು. ಅದರಲ್ಲಿ 3 ಕೇಸ್ ಅವರು 9ರಲ್ಲಿ 6 ಜನ ಮನೆಗೆ ಹೋಗ್ಬಿಟ್ಟಿದ್ದಾರೆ. ಇನ್ನು 3 ಜನ ಆಸ್ಪತ್ರೆಯಲ್ಲಿದ್ದಾರೆ. ಅದರಲ್ಲಿ 1 ಕೇಸು ಮಗು, ಅದು ಇಂಟೆನ್ಸಿವ್ ಕೇರ್ನಲ್ಲಿ ಇದೆ, ಆದರೂ ಕೂಡ ಔಟ್ ಆಫ್ ಡೇಂಜರ್ನಲ್ಲಿ ಇದೆ. ಅಲ್ಲ, ರಾಜ್ಯಾದ್ಯಂತ ಏನು ನಾವು ಆ ರೀತಿ ಪ್ಲಾನ್ ಮಾಡಿಲ್ಲ. ನಮ್ಮ ಜಿಲ್ಲೆನಲ್ಲಿ ವಾಲಂಟಿಯರ್ ಆಗಿ ಅವರು ಕೊಡೋದಕ್ಕೆ ಮುಂದೆ ಬಂದಿದ್ದಾರೆ ಅಂತ ಹೇಳಿದ್ರೆ ಅದ್ರ ಉಪಯೋಗಿಸ್ಕೊಳ್ತೀವಿ. ಬರೀ ಪೊಲೀಸ್ನವರೇ ಅಲ್ಲ, ಬೇರೆ ಯಾರೇ ಆದರೂ ನೀವು ಕೂಡ ಮಾಧ್ಯಮದವರು ನೀವು ರಕ್ತ ಕೊಡ್ತೀವಿ ಅಂದರೆ ತಗೊಂತೀವಿ. ನಿಮ್ಮದು ಒಂದು ಸ್ವಲ್ಪ ಟೇಸ್ಟಿಯಾಗಿರುತ್ತೆ. ಅಲ್ಲ, ಈಗ 182 ಕೇಸ್ನಲ್ಲಿ ಎಲ್ಲರನ್ನು ಡಿಸ್ಚಾರ್ಜ್ ಮಾಡಿಬಿಟ್ಟಿದ್ದಾರೆ. ಒಂದು ನಿಮಿಷ. 9 ಕೇಸು ಆ್ಯಕ್ಟಿವ್ ಆಗಿದ್ದದ್ದು ಕೇಸು ಜಿಲ್ಲಾ ಆಸ್ಪತ್ರೆಯಲ್ಲಿ. ಆ 9ರಲ್ಲಿ 3 ಜನ ಇನ್ನೂ ಇದ್ದಾರೆ. ಒಂದು ಮಗು ಕೂಡ ಇನ್ನೂ ಕೂಡ ಇಂಟೆನ್ಸಿವ್ ಕೇರ್ನಲ್ಲಿದೆ, ಔಟ್ ಆಫ್ ಡೇಂಜರ್ ಇದೆ. ಅದು ಹೋದ್ರ ಡಾಕ್ಟ್ರು ಔಟ್ ಆಫ್, ನಾನು ಹೇಳೋದು ಸರಿ ಇದೆಯಾ?
ಔಟ್ ಆಫ್ ಡೇಂಜರ್ನಲ್ಲಿ ಇದ್ದಾರೆ. ಆದ್ದರಿಂದ ಆ್ಯಕ್ಟಿವ್ ಆಗಿ ಇರ್ತಕ್ಕಂಥ ಕೇಸು 3 ಕೇಸು, ಆ 3ರಲ್ಲಿ ಎಲ್ಲರೂ ಕೂಡ ಸೇಫ್ ಆಗಿದ್ದಾರೆ. ಅದರಿಂದ ಇದನ್ನು ಯಾರು ಕೂಡ ಭಯಪಡ್ತಕ್ಕಂಥದ್ದು ಏನು ಅಗತ್ಯ ಇಲ್ಲ. ಜ್ವರ ಬಂದರೆ ಮತ್ತೊಂದು ಸಾರಿ ರಿಪೀಟ್ ಮಾಡ್ತೀನಿ, ಯಾರಿಗಾದರೂ ಜ್ವರ ಬಂದರೆ ತಕ್ಷಣ ನೀವು ಟೆಸ್ಟ್ ಮಾಡಿಸ್ಕೊಳ್ಳಿ. ನಿಯರೆಸ್ಟ್ PHC ಇರ್ಬೋದು, ನಿಯರೆಸ್ಟ್ ಆಸ್ಪತ್ರೆ ಇರ್ಬೋದು, ಪ್ರೈವೇಟ್ ಆಸ್ಪತ್ರೆನಾಗಲಿ ಗೌರ್ಮೆಂಟ್ ಆಸ್ಪತ್ರೆ ಆಗಲಿ ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತೇಳಿ ನಾವು ಖಾಸಗಿ ಆಸ್ಪತ್ರೆಗಳಿಗೂ ಕೂಡ ಟೆಸ್ಟ್ ಮಾಡಿಸ್ಕೊಂಡ್ರೆ ಅವ್ರಿಗೆ ನಾವು ದುಡ್ಡು ಕೊಡ್ತೀವಿ. 300 ರೂಪಾಯಿ ಯಾರು ಚಾರ್ಜ್ ಮಾಡಂಗಿಲ್ಲ ಸರ್, ಅದು ಒಂದು ಆದೇಶ. 900 ರೂಪಾಯಿ ಮಾಡ್ತಾ ಇದ್ದಾರೆ. 300 ರೂಪಾಯಿಗಿನ್ನ ಈ ಡೆಂಗು ಇದರಲ್ಲಿ 300 ರೂಪಾಯಿಗಿನ್ನ ಹೆಚ್ಚು ಖಾಸಗಿ ಆಸ್ಪತ್ರೆಗಳು ಚಾರ್ಜ್ ಮಾಡಂಗಿಲ್ಲ. ಮಾಡಿದ್ರೆ ಅವ್ರ ಕ್ರಮ ತಗೋತೀವಿ. 300 ರೂಪೀಸ್ ಪರ್ ಟೆಸ್ಟ್, ಅದ್ರ ಮೇಲೆ ಜಾಸ್ತಿ ಮಾಡಂಗಿಲ್ಲ. ಮಾಡಿದ್ರೆ ಕ್ರಮ ತಗೊಳ್ತೀವಿ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅಲ್ಲ, ಆ ಥರದ್ದು ರಿಪೋರ್ಟಿಂಗ್ ಆಗಿಲ್ಲ. ಬರ್ತಾರೆ ಫೀವರ್ ಅದಕ್ಕಾಗಿ ಪ್ರತ್ಯೇಕವಾಗಿ ಒಂದು ವಾರ್ಡ್ ಮಾಡಿದ್ದಾರೆ ಮತ್ತು ಪ್ರಯಾರಿಟಿ ಮೇಲೆ ಈ ಡೆಂಗ್ಯೂ ಇದನ್ನ ಫೀವರ್ ಟೆಸ್ಟ್ ಮಾಡೋದಕ್ಕೆ ಬೇರೆ ಫೆಸಿಲಿಟೀಸ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಅಲ್ಲ, ಅದಕ್ಕೆ ಅವರು ಅದಕ್ಕೋಸ್ಕರನೇ ಬೇರೆ ಒಂದು ಚಾನಲ್ ಬೇರೆ ಮಾಡಿದ್ದಾರೆ. ಔಷಧನೂ ಕೂಡ ಅವ್ರ ಹತ್ರ ಸ್ಟಾಕ್ ಇಟ್ಕೊಂಡಿದ್ದಾರೆ. ಹೌದು, 182 ರಿಪೋರ್ಟ್ ಆಗಿದೆ ಇಡೀ ಜಿಲ್ಲೆನಲ್ಲಿ. ಆ 182 ತಾಲೂಕದ್ದು ಡೇಟಾ ಕೊಟ್ಟಿದ್ದೀವಿ. ಆ 182 ಇಡೀ ಜಿಲ್ಲೆದು, ಎಲ್ಲ ತಾಲೂಕು 10 ತಾಲೂಕನ್ನು ಸೇರಿ. ಅದರಲ್ಲಿ ಎಲ್ಲರೂ ಕೂಡ ಎಲ್ಲೆಲ್ಲಿ ಟ್ರೀಟ್ಮೆಂಟ್ ತೊಗೊಂಡಿದ್ದು, ತಾಲೂಕದಲ್ಲಿ ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ, ಡಿಸ್ಟ್ರಿಕ್ಟಲ್ಲಿ ಬಂದು ಕೆಲವ್ರು ತಗೊಂಡಿದ್ದಾರೆ, ಕೆಲವರು ಪ್ರೈವೇಟಲ್ಲಿ ತೊಗೊಂಡಿದ್ದಾರೆ. ಅವರೆಲ್ಲ ಮನೆಗೆ ಹೋಗಿದ್ದಾರೆ ವಾಪಸ್. ಅಂದರೆ ಅವರು ಔಟ್ ಆಫ್ ಡೇಂಜರ್. ಇನ್ನು 3 ಕೇಸ್ನಲ್ಲಿ 9 ಕೇಸ್ನಲ್ಲಿ ಡಿಸ್ಟ್ರಿಕ್ಟ್ ಆಸ್ಪತ್ರೆಯಲ್ಲಿ ಪಾಸಿಟಿವ್ ಆಗಿ ರಿಪೋರ್ಟ್ ಆಗಿದ್ದು. ಅದರಲ್ಲಿ 3 ಕೇಸ್ ಅವರು 9ರಲ್ಲಿ 6 ಜನ ಮನೆಗೆ ಹೋಗ್ಬಿಟ್ಟಿದ್ದಾರೆ. ಇನ್ನು 3 ಜನ ಆಸ್ಪತ್ರೆಯಲ್ಲಿದ್ದಾರೆ. ಅದರಲ್ಲಿ 1 ಕೇಸು ಮಗು, ಅದು ಇಂಟೆನ್ಸಿವ್ ಕೇರ್ನಲ್ಲಿ ಇದೆ, ಆದರೂ ಕೂಡ ಔಟ್ ಆಫ್ ಡೇಂಜರ್ನಲ್ಲಿ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.